ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಶಿರಾ ಹುಡುಗಿ ಶಿಖಾ ವ್ಲಾಗ್ಸ್ ಕನ್ನಡ. ಸೊ ಇವತ್ತು ಕ್ರೋಶಾ ಕುಚ್ಚನ್ನ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂತ ನಾನು ಫಸ್ಟ್ ಸ್ಟೆಪ್ಪಿಂದ ಹೇಳ್ಕೊಡ್ತೀನಿ. ಹಾಗೆ ಯಾರೆಲ್ಲ ಕ್ರೋಶಾ ಕುಚ್ಚನ್ನ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರು ದಯವಿಟ್ಟು ಇಂಟ್ರೆಸ್ಟ್ ಕೊಟ್ಟು ಕಲೀರಿ. ಸೊ ನೀವು ಇಂಟ್ರೆಸ್ಟ್ ಕೊಟ್ಟು ಕಲಿಯೋದ್ರಿಂದ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗೆ ಒಂದೊಳ್ಳೆ ಅರ್ನಿಂಗ್ಸ್ ಕೂಡ ನೀವು ಮಾಡ್ಬೋದು. ನೀವು ಕ್ರೋಶಾ ಕಲಿಯೋದಕ್ಕೆ ಟೈಮಿಂಗ್ಸ್ ಅಂತ ಏನೂ ಇಲ್ಲ. ನೀವು ಫ್ರೀ ಇರೋವಂಥ ಟೈಮಲ್ಲಿ ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಖಂಡಿತವಾಗ್ಲೂ ನಿಮಗೆ ಬರುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಿಮಗೆ ಫಸ್ಟ್ ಸ್ಟೆಪ್ಪು ಬಂದ್ಬಿಟ್ಟು ಚೈನ್ ಹಾಕೋದು ಯಾವ ರೀತಿ ಅಂತಂದೇಳಿ ಹೇಳ್ಕೊಡ್ತೀನಿ. ನಾವು ಕ್ರೋಶಾ ಮಾಡಬೇಕು ಅಂದರೆ ಫಸ್ಟು ನಾವು ಚೈನ್ ಹಾಕೋದನ್ನು ಕಲ್ತ್ಕೋಬೇಕು. ಸೊ ಚೈನ್ ಹಾಕೋದಕ್ಕೆ ನಾನು ಬಂದು ಇಲ್ಲಿ ನೋಡಿ ಕಾಣಿಸ್ತಿದೆ ಅಲ್ಲ, 9ನೇ ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಸೊ ನೀವು ಸ್ವಲ್ಪ ಆದಷ್ಟು ಬಿಗಿನರ್ಸ್ ಏನಿದ್ದೀರಾ ಅವರು ಈ ಮೂತಿ ಸ್ವಲ್ಪ ದಪ್ಪ ಇರೋವಂಥ ನೀಡಲ್ನ ತೊಗೊಳ್ಳಿ. ನನ್ನ ಹತ್ರ ಆಲ್ಮೋಸ್ಟ್ ಒಂದು 7ರಿಂದ 15ವರೆಗೂ ಎಲ್ಲ ಕ್ರೋಶಾ ನೀಡಲ್ ಇದ್ದಾವೆ. ನಾನು 7, 8, 9 ಈ 3 ನೀಡಲ್ನ ಯೂಸ್ ಮಾಡಿಕೊಂಡು ಸಾರಿ ಕುಚ್ಚನ್ನ ಹಾಕ್ಕೊತೀನಿ. ಸೊ ನಿಮಗೆ ಸ್ವಲ್ಪ ದಪ್ಪ ಇರೋವಂಥ ನೀಡಲ್ನ ನೀವು ತೊಗೊಳ್ಳಿ. ಹಾಗೆ ಕ್ರೋಶಾ ಹಾಕೋದಕ್ಕೆ, ಚೈನ್ ಹಾಕೋದಕ್ಕೆ ನಾನು ಕ್ಲಾತ್ನ ಬಂದು ಫಾಲ್ನ ತೊಗೊಂಡಿದ್ದೀನಿ, ಅಂದರೆ ಸೀರೆ ಫಾಲ್ನ ತೊಗೊಂಡಿದ್ದೀನಿ. ಸೊ ಈ ಕ್ಲಾತ್ಗೆ ನಾವು ಜಿಗ್ಜಾಗ್ ಮಾಡಿಸಿ ತೊಗೊಳೋದಕ್ಕಿಂತ ಬಿಗಿನರ್ಸ್ ಹೊಸ್ದಾಗಿ ಯಾರು ಕಲಿತಾ ಇದ್ದಾರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತಂದೇಳ್ಬಿಟ್ಟು ನಾನು ಈ ಫಾಲ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಹಾಕೋದು ಅಂತಂದೇಳಿ ಹೇಳ್ಕೊಡ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನಾವು ಫಸ್ಟು ಈ ರೀತಿ ಒಂದು ಫಿಂಗರ್ಗೆ ಥ್ರೆಡ್ನ ಒಂದೆರಡು ರೌಂಡ್ ಸುತ್ಕೊಳ್ಳೋಣ. ಸುತ್ಕೊಂಡು ಈ 2 ಫಿಂಗರ್ನ ಯೂಸ್ ಮಾಡಿಕೊಂಡು ಸೀರೆಯ ಹಿಂದಿನ ಭಾಗದಲ್ಲಿ ಥ್ರೆಡ್ಡು ಈ ದಾರ ಏನಿದೆ ಆರೆಳೆ ದಾರ ಇದು ಇಲ್ಲಿ ಬರಬೇಕು. ಸೊ ಈ ರೀತಿ ಇಟ್ಕೊಳ್ಳಿ. ಈ 2 ಫಿಂಗರ್ನ ಯೂಸ್ ಮಾಡಿ ಕ್ರೋಶಾ ಸ್ಟಿಕ್ನ ಆದಷ್ಟು ಇದೇ ರೀತಿ ಇಟ್ಕೊಂಡು ಹಾಕೋದಕ್ಕೆ ಟ್ರೈ ಮಾಡಿ. ಈ ರೀತಿ ಈ ಫಿಂಗರ್ನ ಈ ಬೆನ್ನೇನಿದೆ ಅಲ್ಲ, ಸೊ ಈ ಬೆನ್ನಿಗೆ ಸಪೋರ್ಟ್ ಕೊಟ್ಕೊಂಡು ಈ ರೀತಿ ಇಟ್ಕೊಂಡು ಹಾಕೋದಕ್ಕೆ ಟ್ರೈ ಮಾಡಿ. ಸೊ ತುಂಬ ನೀಟಾಗಿ ಬರುತ್ತೆ. ಈ ಸೀರೆಯ ಮೇಲ್ಭಾಗದಿಂದ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ನೋಡಿ. ಸೀರೆಯ ಮೇಲ್ಭಾಗದಿಂದ ಈ ರೀತಿ ಕೆಳಭಾಗಕ್ಕೆ ಹಾಕಿ ಈ ಬೆನ್ನು ಏನಿದೆ ಅಲ್ಲ, ಬೆನ್ನು ಕಾಣಿಸ್ತಿದೆ ಅಲ್ಲ, ಸೊ ಈ ಬೆನ್ನು ನೋಡಿ, ಈ ಮೂತಿ ಕಾಣಿಸ್ತಿದೆ ಅಲ್ಲ, ಸೊ ಈ ಮೂತಿಯ ಮೇಲ್ಗಡೆ ಈ ಕೆಳಭಾಗದಿಂದ ದಾರ ಈ ರೀತಿ ಬರಬೇಕು. ಸೊ ಇದನ್ನು ಈಗ ಈ ಮೂತಿಯಿಂದ ನಾವು ನೋಡಿ, ಈ ಮೂತಿಯಿಂದ ಈ ರೀತಿ ಮೇಲೆ ತೊಗೊಳ್ಳೋಣ. ಮೇಲೆ ತೊಗೊಂಡು ನಾವು ಸೇಮ್ ಮತ್ತೆ ಈ ಕ್ರೋಶಾ ನೀಡಲ್ ಹಿಂದಿನ ಭಾಗದಿಂದ ಮುಂದಿನ ಭಾಗಕ್ಕೆ ದಾರ ಬರಬೇಕು. ಸೊ ಈ ಮೂತಿಯಿಂದ ಈ ರೀತಿ ತೊಗೊಂಡ್ರೆ ಲಾಕ್ ಆಗುತ್ತೆ. ಒಳಗಡೆ ಚೈನ್ ಒಳಗಡೆ ನಾವು ತೊಗೊಂಡ್ರೆ ದಾರನ ಅದು ಲಾಕ್ ಆಗುತ್ತೆ. ಸೊ ನಾವು ಯಾವುದೇ ಸ್ಯಾರಿಗೆ ನಾವು ಕ್ರೋಶನ ಹಾಕ್ತೀವಿ ಅಂದಾಗ ನಾವು 2 ಸಲ ಲಾಕ್ ಮಾಡ್ಕೋಬೇಕು. 2 ಸಲ ಇಲ್ಲ 3 ಸಲ, ಫಸ್ಟು ನಾವು 2 ಸಲ ಲಾಕ್ ಮಾಡ್ಕೋಬೇಕು. ಸೊ ಸ್ವಲ್ಪ ಸ್ಟಿಫಾಗಿ ಕೂರುತ್ತೆ. ಸೊ ನೋಡಿ, ಇನ್ನೊಂದು ಸಲ ಲಾಕ್ ಮಾಡಿ ತೋರಿಸ್ತೀನಿ. ಮೇಲ್ಭಾಗದಿಂದ ನೀಡಲ್ನ ನಾನು ಒಳಭಾಗಕ್ಕೆ ಹಾಕಿ ದಾರನ ಮೇಲ್ಭಾಗ ತೊಗೊಂಡು ನೀಡಲಿಂದ ಕೆಳಭಾಗದಿಂದ ಮೇಲೆ ತೊಗೊಂಡು ಈ ರೀತಿ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಕಾಣಿಸ್ತಿದೆ ಅಲ್ಲ, ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ನಾವಿವಾಗ ಚೈನ್ ಹಾಕ್ಕೊಳ್ಳೋಣ. ಸೊ ಚೈನ್ ಹಾಕಲಿಕ್ಕೆ ಸೊ 1 ಚೈನ್, 2 ಚೈನ್, 3 ಚೈನ್, ಸೊ 4 ಚೈನ್. ಸೊ ಆದಷ್ಟು ದಾರಾನ ಈ ರೀತಿ ಫಿಂಗರಿಂದ ಬಿಟ್ಕೊಂಡು ಸುತ್ಕೊಂಡು ಹಾಕ್ಕೊತ ಬರಬೇಕು. ನೀಡಲ್ನ ಮೇಲಿನ ಭಾಗಕ್ಕೆ ದಾರ ಬಂದು ಈ ಉಕ್ಕೇನಿದೆ ಅಲ್ಲ, ಈ ಮೂತಿ ಏನಿದೆಯಲ್ಲ, ಈ ಮೂತಿಯಿಂದ ಈ ರೀತಿ ನಾವು ಒಳಗಡೆಯಿಂದ ತೆಗಿಬೇಕು. ಸೊ 4 ಚೈನ್ ಹಾಕ್ಕೊಂಡು ನಾವೀಗ ಲಾಕ್ ಮಾಡಬೇಕು. ಸೀರೆಗೆ ಲಾಕ್ ಮಾಡಬೇಕು. ಸೊ 4 ಚೈನ್ ಎಲ್ಲಿಗೆ ಬರುತ್ತೆ ನೋಡಿ, ಫಸ್ಟು ಅಲ್ಲಿಗೆ ನಾವು ಬಟ್ಟೆನ ಲಾಕ್ ಮಾಡೋಣ. ಬಟ್ಟೆಗೆ ಸೇಮ್ ಮತ್ತು ಮೇಲ್ಭಾಗದಿಂದ ಥ್ರೆಡ್ನ ತಗೊಂಡು ಕೆಳಭಾಗದಿಂದ ಮೇಲೆ ತೊಗೊಂಡು ಈ ರೀತಿ ಲಾಕ್ ಮಾಡಬೇಕು. ಸೊ ನಾವು ಫಸ್ಟು ಯಾವ ರೀತಿ ಅಂದರೆ ಚೈನ್ ಹಾಕೋದನ್ನೇ ಪ್ರಾಕ್ಟೀಸ್ ಮಾಡಬೇಕು. ಚೈನ್ನ ನೋಡಿ, ಈ ರೀತಿ ದಾರ ಲೂಸ್ ಬಿಟ್ಕೊಂಡು ನೀವು ಹಾಕೋದನ್ನು ಪ್ರಾಕ್ಟೀಸ್ ಮಾಡಿ. ಆವಾಗ ತುಂಬ ನೀಟಾಗಿ ನಿಮಗೆ ಅರ್ಥ ಆಗುತ್ತೆ. ಸೊ ದಯವಿಟ್ಟು ಯಾರು ಫಸ್ಟೇ ಸ್ಯಾರಿಗೆ ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಈ ರೀತಿ ಒಂದು ಯಾವುದಾದ್ರೂ ಕ್ಲಾತ್ನ ತೊಗೊಂಡು ಪ್ರಾಕ್ಟೀಸ್ ಮಾಡಿ ಆಮೇಲೆ ನೀವು ಸ್ಯಾರಿಗೆ ಹಾಕ್ಕೊಳ್ಳಿ. ಸೊ ಆದಷ್ಟು ಈ ರೀತಿ ಚೈನ್ನ ನಾವು ಹಾಕೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ನೋಡಿ ಈ ರೀತಿ. ಸೊ ಈ ರೀತಿ ನೋಡಿ, ಸ್ವಲ್ಪ ಲೂಸ್ ಬಿಟ್ಕೊಂಡೇ ಹಾಕಿ, ಕಲಿಯೋವರೆಗೂ ಸ್ವಲ್ಪ ದಾರನ ಲೂಸ್ ಬಿಟ್ಕೊಂಡೇ ಹಾಕಿ. ಈ ರೀತಿ ಫಿಂಗರಿಂದ ಬಿಟ್ಕೊಂಡು ಈ ರೀತಿ ಸುತ್ತಕೊಂಡು
ಸೊ ಒಂದೆಳೆ ಬಿಡಬೇಕು, ಒಂದೆಳೆ ಸುತ್ಕೋಬೇಕು ಫಿಂಗರ್ಗೆ ನಾವು, ಆವಾಗ ಮಾತ್ರ ನೀಟಾಗಿ ಬರುತ್ತೆ. ಸೊ ಎಲ್ಲೂ ಗಂಟಿಲ್ಲದೆ ಇರೋ ರೀತಿ ನೀಟಾಗಿ ಸುತ್ತಕೊಂಡು ನೋಡಿ ಚೈನ್ ಹಾಕ್ಕೊತ ಬರಬೇಕು ಈ ರೀತಿ. ಸೊ ಬಿಗಿನರ್ಸು ಫಸ್ಟು ನೀವು ಈ ರೀತಿ ಚೈನ್ ಹಾಕೋದನ್ನು ಕಲೀರಿ. ಈ ರೀತಿ ಸ್ವಲ್ಪ ಲೂಸ್ ಬಿಟ್ಕೊಂಡು ಚೈನ್ ಹಾಕಿ. ಸೊ ನಿಮಗೆ ಚೆನ್ನಾಗಿ ಬರ್ತಿದೆ ಅಂತ ಆದಾಗ ನೀವು 4 ಚೈನು 1 ಲಾಕು. ಸೊ 4 ಚೈನ್ ಹಾಕ್ಕೊಳ್ಳಿ, ಬಟ್ಟೆಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಆ ರೀತಿ ನೀವು ಒಂದು ½ ಆನ್ ಅವರ್ 1 ಅವರ್ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗಲೂ ನೀಟಾಗಿ ಬರುತ್ತೆ. ಸೊ 1 ಚೈನ್ ಅಂದರೆ ಸ್ವಲ್ಪ ಟೈಟಾಗಿ ಇಟ್ಕೊಂಡು, ಅಂದರೆ ಹಾಕುವಾಗ ಸ್ಯಾರಿಗೆ ಹಾಕುವಾಗ ಸ್ವಲ್ಪ ಟೈಟ್ ಮಾಡ್ಕೊಂಡು ಹಾಕಿ, ಲೂಸ್ ಕೊಟ್ಕೊಂಡು ಹಾಕಬೇಡಿ. ನೀವು ಸ್ಟಾರ್ಟಿಂಗ್ ಹೆಂಗೆ ಕಲಿತೀರಲ್ಲ ಆವಾಗ ಮಾತ್ರ ಸ್ವಲ್ಪ ಲೂಸ್ ಬಿಟ್ಕೊಂಡು ಕಲೀರಿ ಅಷ್ಟೇ ದಾರಾನ. ಸೊ ಇಲ್ಲಿ ನಾನು ಇವಾಗ ಟೈಟಾಗಿ ಹಾಕ್ತಾಯಿದ್ದೀನಿ. ಸೊ 1 ಚೈನ್, 2 ಚೈನ್, 3 ಚೈನ್, ಸೊ 4 ಚೈನ್. ಸೊ ನೋಡಿ 4 ಚೈನ್ ಏನು ಹಾಕ್ಕೊಂಡಿದ್ದೀವಿ ಅದು ಎಲ್ಲಿಗೆ ಬರುತ್ತೆ ಬಟ್ಟೆಗೆ ಅಂದರೆ ನಾವು ಸಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ನಾವು ಲಾಕ್ ಮಾಡಬೇಕು. ಈ ರೀತಿ ಮೇಲಿಂದ ಕೆಳಗೆ ಹೋಗಿ ಮೇಲೆ ದಾರ ತಗೊಬಂದು, ಸೊ 2 ಚೈನ್ ಒಳಗಡೆ ನಾವು ಈ ನೀಡಲ್ ಮೇಲೆ ಇದೇ ರೀತಿ ದಾರ ತಂದು ಈ ರೀತಿ ಲಾಕ್ ಮಾಡಬೇಕು. ಸೊ ಫಿಂಗರ್ನ ನಾವು ಈ ರೀತಿಯೇ ಯೂಸ್ ಮಾಡಬೇಕು, ಆವಾಗ ನಮಗೆ ನೀಟಾಗಿ ಬರುತ್ತೆ. ಸೊ 1 ಚೈನ್, 2 ಸೊ ನೋಡ್ಕೊಳ್ಳಿ, ನೋಡ್ಕೊಂಡು ಹಾಕಿ ಈ ರೀತಿ ಫಿಂಗರ್ಗೆ ತೊಗೊಂಡು 2 ಚೈನ್, 3 ಚೈನ್, 4 ಚೈನ್. ಸೊ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಕ್ಲಾತ್ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಈ ರೀತಿ ಹಾಕ್ಕೊಂಡು ನೀವು ಒಂದು ಪ್ರಾಕ್ಟೀಸ್ ಮಾಡಿ, ಒಂದು ½ ಆನ್ ಅವರ್ 1 ಅವರ್ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ತುಂಬ ನೀಟಾಗಿ ಬರುತ್ತೆ. 4 ಚೈನ್ ಸ್ಯಾರಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ನೀವು ಲಾಕ್ ಮಾಡ್ಕೊಳ್ಳೋದನ್ನು ಕಲಿಬೇಕು. ಸೊ ನೋಡಿ ಎಷ್ಟು ನೀಟಾಗಿ ಚೈನ್ಗಳು ಬಂದಿದೆ ಅಂತ. ಸೊ ಈ ರೀತಿ 4 ಚೈನು 1 ಲಾಕು, 4 ಚೈನು 1 ಲಾಕು. ಸೊ ಈ ರೀತಿ ನೀವು ಕೂಡ ಒಂದು ½ ಆನ್ ಅವರು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಸೊ ಒಂದ್ಸಲಿ ಟ್ರೈ ಮಾಡಿ ಬರಲಿಲ್ಲ ಅಂತಂದು ಹೇಳ್ಬಿಟ್ಟು ಸ್ಕಿಪ್ ಮಾಡಬೇಡಿ. ಒಂದು 2 ರಿಂದ 3 ಸಲ ನೀವು ಪ್ರಯತ್ನ ಪಟ್ಟರೆ ಅಲ್ವಾ ಬರೋದು. ಯಾವುದೇ ಆದ್ರೂ ಪ್ರಯತ್ನ ಪಟ್ಟರೆ ಇಷ್ಟೇ ನೀಟಾಗಿ ನಿಮಗೂ ಕೂಡ ಬರುತ್ತೆ. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಆರ್ಚ್ ಯಾವ ರೀತಿ ಹಾಕ್ಕೊಳ್ಳೋದು ಅಂತಂದೇಳಿ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಕೊಟ್ಟರೆ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ಸೊ ಥ್ಯಾಂಕ್ ಯು.